ಸಹಾಯವಾಣಿ ಮೂಲಕ ಉಚಿತ ಸೇವೆ ಮಾಡ್ತೀವಿ ಅಂತಿದ್ದೀರಾ. ಇದರಿಂದ ಬೇರೆ ಏನಾದರೂ ಲೂಟಿ ಮಾಡೋದು ಅಥವಾ ಕಲೆಕ್ಷನ್ ಮಾಡೋದು ಏನಾದರೂ ಮಾಡ್ತಿದ್ದೀರಾ ಸರ್? ಇಲ್ಲ, ನಾವು ಉಚಿತ ಅಂದರೆ ಉಚಿತನೇ. ಯಾಕೆ ಅಂತಂದರೆ ನಿರ್ಗತಿಕರು, ದುಡ್ಡಿಲ್ದಿದ್ದವರು, ಕೂಲಿ ನಾಲಿ ಮಾಡಿ ಜೀವನ ಮಾಡೋರು, ಅವ್ರ ಹತ್ರ ಏನು ಲೂಟಿ ಮಾಡ್ತೀರಿ? ಪಾಪ ಪ್ರತಿದಿನ 200-300 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಜೀವನ ಮಾಡೋರು. ಎಲ್ಲೋ ಒಂದು ಕಡೆ ರೇಷನ್ ಇಲ್ಲ ಅನ್ನೋದು, ಒಂದು ಕಡೆ ರೇಷನ್ ಕಾರ್ಡ್ ಇಲ್ಲ ಅನ್ನೋದು, ಇನ್ನೊಂದು ಕಡೆ ಜಾತಿ ಪ್ರಮಾಣ ಪತ್ರ ಇಲ್ಲ ಅನ್ನೋದು, ಮತ್ತು ಓದೋ ಮಕ್ಕಳಿಗೆ ಬುಕ್ ಇಲ್ಲ ಅನ್ನೋದು, ಓದೋ ಮಕ್ಕಳಿಗೆ ಹಾಕ್ಕೊಳ್ಳೋ ಸರಿಯಾದಂಥ ಬಟ್ಟೆಗಳಿಲ್ಲದೆ ಇರೋದು, ಮತ್ತು ಮನೆ ಪಕ್ಕದಲ್ಲಿ ಚರಂಡಿ ಕಿತ್ತೋಗಿರೋದು. ಪಾಪ ಬರೋ ಫ್ಯಾಮ್ಲಿ ಬಡವರಾಗಿದ್ದರೆ 60 ವರ್ಷ 70 ವರ್ಷ ಆದವ್ರಿಗೆ ಯಾರು ಸಿಗಬೇಕಾದಂತಹ ಪಿನ್ಷನ್ನು. ಸೊ ಇವೆಲ್ಲವೂ ಉಚಿತವಾಗಿ ಸಿಗಬೇಕಾಗಿದ್ದಾಗ ಉಚಿತ ಅಂದರೆ ಉಚಿತನೇ. ಯಾರ ಹತ್ರ 1 ರೂಪಾಯಿ ತೊಗೊಳಂಗಿಲ್ಲ, ತೊಗೊಳ್ಬಾರ್ದು ಕೂಡ. ಯಾಕೆ ಅಂತಂದರೆ ಎಲ್ಲರೂ ನೊಂದವರು ಮತ್ತು ಕೂಲಿನಲ್ಲಿ ಮಾಡೋರೇ ನಮ್ಮ ಹತ್ರ ಕರೆ ಮಾಡಿ ಅವರ ಸಮಸ್ಯೆಗಳನ್ನು ಹೇಳ್ಕೊಳಕ್ಕೆ ಸಾಧ್ಯ. ಸೊ ಅಂಥವ್ರ ಹತ್ರ ಹೆಂಗೆ ಲೂಟಿ ಮಾಡ್ಬೋದು ನಾವು? ಸರ್ಕಾರ ಏನು ಲೂಟಿ ಮಾಡಿದೆಯಲ್ಲ, ಆ ಲೂಟಿನ ನಿಲ್ಲಿಸಿ ಜನಗಳಿಗೆ ಸಿಗಬೇಕಾಗಿರೋಂಥ ಮೂಲಭೂತ ಯೋಜನೆಗಳು ಮತ್ತು ಸೌಲಭ್ಯಗಳನ್ನು ಕೊಡಿಸ್ಬೇಕು ಅನ್ನೋದು ನಮ್ಮ ಸಹಾಯವಾಣಿಯ ಮೂಲ ಉದ್ದೇಶ. ಅದಕ್ಕೋಸ್ಕರ ಉಚಿತ ಅಂತ ಕೊಟ್ಟಿದ್ದೀರಿ. ಇಲ್ಲ ಅಂತಂದರೆ ನಾವು ಉಚಿತ ಅನ್ನೋ ವರ್ಡನ್ನ ಬಿಟ್ಟು ಬೇರೆ ಏನು ಬೇಕಾದರೂ ಕೊಡ್ಬೋದಾಗಿತ್ತು. ಉಚಿತ ಅಂತ ಅದರಲ್ಲೇ ಇದ್ದಾಗ ಎಲ್ಲರಿಗೂ ಗೊತ್ತಾಗ್ಬಿಡ್ತಾ ಇದು ಫ್ರೀ ಸರ್ವಿಸ್ ಅಂತ. ಇವತ್ತಿಗೆ ತುಂಬ ಜನಕ್ಕೆ ನಮ್ಮ ಆಫೀಸಿಗೆ ಬಂದರೂ ಕೂಡ ಕಷ್ಟದಲ್ಲಿದ್ದವ್ರಿಗೆ ಕಾಫಿ, ಊಟ, ಜೊತೆಗೆ ಅವರ ಬಸ್ ಫೇರ್ ಇಲ್ಲ ಅಂದರೂ ಕೂಡ ನಮ್ಮ ಹತ್ರ ಇರೋಷ್ಟನ್ನು ಕೊಟ್ಟು ಕಳಿಸ್ತಿದ್ದೀರಿ. ಈ ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅಂತಂದರೆ ನಾವು ಏನು ಜನಗಳ ನೋವು ಮತ್ತು ದುಃಖ ಇದೆಯಲ್ಲ ಅದನ್ನು ನಿಭಾಯಿಸಿ, ನಿಮ್ಮ ಜೊತೆಗೆ ನಾವಿದ್ದೀರಿ, ನಿನ್ನಿಂದ ನನಗೆ ಏನೂ ಬೇಡ ಅಂತೇಳಿ ಅವ್ರಿಗೆ ಉಚಿತ ಅನ್ನೋ ಪದಗಳನ್ನು ಅವರ ತಲೆಗೆ ತುಂಬಿ ನಾನು ಈ ಥರ ಎಲ್ಲ ಸೇವೆ ತೊಗೊಳ್ಬೋದು ಅನ್ನೋದು ಜನಗಳ ಬಡವರ ಮನಸ್ಸಿಗೆ ಹೋಗಬೇಕು. ಅದಕ್ಕೋಸ್ಕರನೇ ಉಚಿತ ಸಹಾಯವಾಣಿ ಅಂತ ಮಾಡಿರೋದು.